ಸರಿನಾ ಉರ್ದು ಪದನಾಟ ಕ್ಲಸ್ಟರ್ನ ವತಿಯಿಂದ ಏರ್ಪಡಿಸಿರ್ತಕ್ಕಂಥ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ KN ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಅವರೇ, ನಮ್ಮ BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಸೋಮೇಶ್ ಸರ್ ಅವರೇ, ಅದೇ ರೀತಿ ಈ ಒಂದು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸರ್ ಅವರೇ, ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಇಮ್ತಿಯಾಜ್ ಅವರೇ, ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಫೈಜುಲ್ ಅವರವರೇ, ಕಾರ್ಯದರ್ಶಿ ನಯಾಜ್ ಅವರೇ, ಅದೇ ರೀತಿ ನಮ್ಮ ಜುಬೇರ್ ಅವರೇ, ಅದೇ ರೀತಿ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಅವರೇ, ಪರಮೇಶ್ ಅವರೇ, ಅದೇ ರೀತಿ ನಮ್ಮ ಶಿವಕುಮಾರ್ ಅವರೇ, ಮತ್ತೆ PDO ಪದ್ಮಾ ಮೇಡಮ್ ಅವರೇ, ಚಂದ್ರಪ್ಪ ಅವರೇ, ಈ ಒಂದು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೃತ್ತಿ ಬಾಂಧವರೇ, ಮುದ್ದು ಮಕ್ಕಳೇ, ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಹುಸೇನ್ ಅವರು ಬಹಳಷ್ಟು ವಿವರವಾಗಿ ಮಾತಾಡ್ತಾ ಇದ್ರು, ಹೇಳ್ತಾ ಇದ್ರು ಎಲ್ಲರೂ ಒಂದೇ ಅಂತ. ನಿಜಾನೇ, ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕಲೆ ಯಾರಿಗಿದೆಯೋ ಅವರನ್ನು ಗುರುತಿಸಿ ಬಹುಮಾನ ಕೊಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಸಂಪ್ರದಾಯ. ಅದರಂತೆ ಈಗಿನ ಒಂದು ಸಮಾಜದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಏನು ಅಂತಂದ್ರೆ, ರಾಜಕೀಯದಿಂದ ಬಹಳಷ್ಟು ಕೆಟ್ಟ ವಾತಾವರಣಗಳು ಕಾಣಿಸ್ತಾ ಇದೆ. ಅಂದ್ರೆ ಅವರ ಮತಗಳು ಪಡೆಯೋದಕ್ಕಾಗಿ ಆ ಸಮುದಾಯ ನೆತ್ಬಿಡೋದು. ಇಲ್ಲಿ ನೋಡಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಏನು ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಚಪ್ರದಡಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಸಂತೋಷವಾಗಿ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದೀವಿ ಅಲ್ವಾ? ಹಿಂಗಿರುವಾಗ ಈ ಮತಗಳು ಪಡೆಯೋದಕ್ಕಾಗಿ ಒಂದೊಂದು ಸಮುದಾಯವನ್ನು ಎತ್ಕಟ್ಬಿಟ್ಟು ಬಹಳಷ್ಟು ಒಡೆದು ಈ ಸಮಾಜನ ಕೆಟ್ಟ ದಾರಿಗೆ ತರುವಂತಹ ಪರಿಸ್ಥಿತಿಗಳು ಉಂಟಾಗ್ತಾ ಇದೆ. ಆದ್ರೆ ಮಕ್ಕಳು ನಾವೆಲ್ಲರೂ ಕೂಡ ಒಂದೇ, ಎಲ್ಲ ಸಮುದಾಯಗಳು ಕೂಡ ಒಂದೇ ರೀತಿ ಬಾಳ್ಬೇಕು. ನಾವು ಮನುಷ್ಯರು, ಯಾವುದೇ ಧರ್ಮ ಆಮೇಲೆ ಮನುಷ್ಯರಾಗಿ ಬಾಳ್ಬೇಕು. ಮನುಷ್ಯತ್ವ ಇದ್ದಾಗ ಮಾತ್ರ ಅವರಿಗೆ ಗೌರವ ಇರ್ತದೆ, ಬೆಲೆ ಇರ್ತದೆ. ಅದಕ್ಕೆ ನಮ್ಮ ಹುಸೇನ್ ಅವ್ರು ಹೇಳ್ತಾ ಇದ್ರು, ಯಾವ ರೀತಿ ಸಂಪಾದನೆ ಮಾಡಬೇಕು ಅನ್ನೋದು ಬಹಳಷ್ಟು ನಿಯತ್ತಾಗಿ ಸಂಪಾದನೆ ಮಾಡಿದಾಗ ಅದಕ್ಕೆ ಗೌರವ ಸಿಗ್ತದೆ, ಒಳ್ಳೆ ಪ್ರಜೆಗಳಾಗಿ ಬೆಳಿತೀರಾ ಅಂತ. ಆ ರೀತಿಯಾಗಿ ನೀವೆಲ್ಲ ಮಕ್ಕಳು ಕೂಡ ಹಿಂದಿನಿಂದಾನೇ ನೀವೇನ್ ಮಾಡ್ಬೇಕು, ಮನುಷ್ಯತ್ವನ ಬೆಳೆಸ್ಕೋಬೇಕು. ಮನುಷ್ಯರಾಗಿ ನೀವು ಒಳ್ಳೆ ಬುದ್ಧಿವಂತ ಮಕ್ಕಳಾಗಿ ನಿಮ್ಮ ಶಿಕ್ಷಕರಿಗೂ ಮತ್ತೆ ನಿಮ್ಮ ತಂದೆ ತಾಯಿಗಳಿಗೂ, ನಮ್ಮ ತಾಲೂಕಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ ಕೀರ್ತಿ ತರುವಂತ ಮಕ್ಕಳಾಗಿ ಬೆಳಿಬೇಕು ಅನ್ನೋದು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು 4 ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಹೊಂದಿಸ್ತಾ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.